ನನ್ನ ಮಿಸ್ಸಸ್ಗೆ ಹಾಕ್ತೀನಿ ಇವತ್ತು. ಖಾರ ಮಸಾಲೆ ಎಲ್ಲ ಸಿಗ್ತಾ ಎಲ್ಲ ಅವಳೇ ಮಾಡೋದು, ಎಲ್ಲ ಅವಳೇ. ಕೋಟೆ ಕೋಟೆ ಅಂತ ಎಂತಕ್ಕೆ ಹೆಸರು ಗೊತ್ತು ನನಗೆ? ಕೋಟೆ ಅಂತನಾ? ಅದು ಊರ ಹೆಸರು. ಯಾವ ಊರು ನಿಮ್ಮದು? ಎಚ್ ಡಿ ಕೋಟೆ. ಎಚ್ ಡಿ ಕೋಟೆ ಎಲ್ಲಿ ಬರೋದದು? ಬರಲ್ಲ, ನಾವು ಹೋಗ್ಬೇಕು. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಹಾಂ, ಅದೇ ಎಲ್ಲಿ? ಇದು ನೀವು ಅದು ಕೇಳಾಗ ಹೋಗಿದ್ರಲ್ಲ, ಕೇಳಾಗ ಹೆಂಗೆ ಹೋಗಿದ್ರಿ? ಮೈಸೂರು ಮೇಲೆ. ಮೈಸೂರು ಮೇಲೆ ಓಕೆ, ಆಮೇಲೆ ರೂಟು ನಾಗರಹೊಳೆ. ಅಂದರೆ ಹುಣಸೂರು ಗೊತ್ತಿಲ್ಲ. ಆ ಕಡೆ ಬರುತ್ತಾ? ಕೇರಳ ಸೈಡ ನೀವು? ಕೇರಳದವರು? ಕೇರಳದವ್ರಲ್ಲಪ್ಪ, ಅಷ್ಟೇನೆ ಕೇರಳ. ಕೇರಳದಿಂದ ಬಂದು ಮೈಸೂರಲ್ಲಿ ಜನ ಮಾಡ್ತಿದ್ದೆ. ನೋ ಚಾನ್ಸ್, ಬಾರ್ಡ್ರ್ ಅಷ್ಟೇ ಅದು. ಅವ್ರು ಅಲ್ಲಿ ಸ್ಟೇಟ್ಗೂ ವಾರ ಆಗ್ಬಿಡ್ತಾವ ಆಮೇಲೆ. ಆಗಲಿ ಬಿಡಿ. ಈಗ ಎಲ್ಲ ಫಿಕ್ಸ್ ಮಾಡ್ಕೊಬತ್ತೀಯಾ? ನಿಂತ್ಕೊ ಮಾಡ್ಬೇಕು, ಕೇಳ್ಕೊಬೇಕಾಗಲ್ಲ. ವಯಸ್ಸಾಯ್ತು ಅಂತೀಯ? 40 ವರ್ಷ ಆಗೈತೆ ಅಂಕಲು. ಇನ್ನು ಮದುವೆ ಹುಡುಗ ಇದ್ದಂಗಿದೆ, ವಯಸ್ಸಾಯ್ತು ಅಂತೀಯಲ್ಲ. ಹಾಂ, ಇನ್ನೊಂದು ಹೆಣ್ಣು ಕೊಟ್ರೆ ಮದುವೆ ಐತಿ ಆಗಲ್ಲ ನೀನು? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ ನೀನು? I simply am not. ಏನೋ ಬಾರೇ, ಏನೋ ಬಾರಿ ತಲಪಾತ್ಕ ವಿಡಿಯೋ ನೋಡ್ತಾರೆ ಅಂತ ಗೊತ್ತಿದ್ದೆ ಹೆಡ್ತಿ ನೋಡ್ಬೇಕು ಅಂತ ಹೇಳಿ. ಒಪ್ಪಿಲ್ಲ ಅಂದ್ರೆ ಬೇಡ, ಡಿವೋರ್ಸ್ ಕೊಟ್ಬಿಡು, ಆಗ್ಬಿಡು. ಆಗಲ್ಲ. ಯಾಕೆ? ನೋ ಚಾನ್ಸ್ ಅಂತ್ಯಾ? ಬಂದ್ಮೇಲೆ ನನ್ನ ಜೀವನದ ನನಗೆ ಬೆಲೆ ಗೊತ್ತಾಗಿದೆ. 4 ಜನ ಗೌರವ ಕೊಡ್ತಿರೋದು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. 85,000 90,000 ರೂಪಾಯಿಗೆ ಏನೇನು ಬೇರ್ಬೇಕು ಫೋನಲ್ಲಿ ಎಲ್ಲ ಕೊಟ್ಟವನು. ಆದರೂ 80,000 ಅಮೌಂಟ್ ಬೇಕಿತ್ತು ಸರ್. ಬೇಕಿತ್ತು ಶೋಕಿ ಮಾಡೋಕ್ಕೆಲ್ಲ, ಲಾಗ್ ಮಾಡೋಕ್ಕೆ. ಮುಡಾನ್ಲಿರೋರೆಲ್ಲ ತುಂಬ ಒಳ್ಳೆ ವ್ಯಕ್ತಿಗಳು ಕಣ, ನಿಂಗೆ ಗೊತ್ತಿಲ್ವಾ? ಗೊತ್ತಾಯ್ತು. ಮತ್ತೆ ಗೊತ್ತಿದ್ದು ಅಪಪ್ರಚಾರ ಮಾಡ್ತೀರ. ಮೀಟರ್ ಬೇಕು, ಮೀಟರ್. ಒಂದು ಮಳೆ ಬೆಳಗ್ಗೆ ಆಗ್ಬಿಟ್ಟಿದೆ, ಹೆಂಗೆ ಸಮಾಚಾರ? ಒಂದು ಮಳೆ ಬೆಳಗ್ಗೆ ಆಗ್ಬಿಟ್ಟಿದೆಯಲ್ಲ, ಏನು ಸಮಾಚಾರ? ಬೆಳಗ್ಗೆ ಆಗ್ಬಿಟ್ಟಿದ್ದೀನ. ಬೆಳಗ್ಗೆ ಇರೋದು ಸರ್ ನಾನು. ಅಮೂಲ್ ಬೇಬಿ ಈ ಸುರಸುಂದರಾಂಗನಿಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಯಾವ ಸೊಪ್ಪು ಹಾಕೋದು? ಸಂತೂರ್ ಮಮ್ಮಿನ? ಹಾಂ, ಅಮ್ಮ ಫೇಸ್ಗೆ ಕಡಲೆ ಹಿಟ್ಟು. ಅದಕ್ಕೆ ಬೆಳಗಾಗಿರೋದು ಗಂಡು. ಅದಕ್ಕೆ ಹೇಳಿದ್ ನಾನು ಇನ್ನೊಂದು ಮದುವೆ ಆಗ್ಬಿಡು ಅಂತ. ಇನ್ನೂ ವಯಸ್ಸಾದಂಗೆ ಕಾಣಲ್ಲ, ಒಂದು 20 ವರ್ಷದ ಹುಡುಗನ ಥರ ಇದೆಯಾ? ಅದೇ ನಾನು ಹೇಳ್ತಿರೋದು ಸರ್, ಅವ್ರಿಗೆ ಮನೆಯವ್ರ ಜೊತೆ ಮಾತಾಡಿ ಒಪ್ಸಿ ನೀವು ಅಂತ. ಒಪ್ಕೋತಾರ ಅವರು ಆರಾಮಾಗಿ. ಕಂಡೀಷನ್ಗಳೈತೆ. ಇವತ್ತು ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಸೆಕ್ಷನ್ ಓಕೆ ಅಂತ ಹಾಕೋದು. ಕಂಡೀಷನ್ ಐತೆ. ಕಂಡೀಷನ್ ಹೇಗೆ ಗೊತ್ತಾ? ನಾನು ನೋಡ್ಕೋಬೇಕು, ಮನೆ ಅಡುಗೆ ಮಾಡಬೇಕು, ನನ್ನ ಮಕ್ಕಳು ನೋಡ್ಕೊಂಡ್ರೆ ಬೇಕಾದ್ರೆ ನಾನು ಮದುವೆ ಮಾಡಿಸ್ತೀನಿ ಅಂತ ಅಂದಿರೋದು ಅವಳು. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಮದುವೆ ಥರ ಆಯ್ತಾ? ಮನೆಗೆ ಕೆಲಸಗಳು ಇಟ್ಕೊಂಡಂಗೆ ಆಯಿತು. ಅದಕ್ಕೇನೆ ಹೇಳ್ತಿರೋದು, ನನ್ನ ಗಂಡ ಮದುವೆ ಮಾಡಿಸ್ತಾರೆ. ಎಲ್ಲಿದೈತೆ ಇದೆಲ್ಲ? ಅದೇ ಕೇಳೋದು, ಬೆಳಗ್ಗೆ ಹೊಸಿ ಕುಡೀರಿ ಅಂತ. ಕುಡಿದೇನೆ ನಾವು ಹಿಂಗೆ ಕುಡಿದು ಹಿಂಗೆ ನಡೀಕೆ ಆಗೋದಿಲ್ಲ ಉಡಾನಲ್ಲಿ. ಯಾರು ಉಡಾನಿಗೆ ಫಸ್ಟ್ ಮನೆಯಲ್ಲಿ ಹಿಡಿದು ಸಾಕು ನಮ್ಗೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಾನು ಇರೋದೇ ಹೆಂಗೆ, ನಾವು ಹಿಂಗೆ ಬದುಕೋದು ಅಂತ ಆಡ್ತಾ ಇದ್ದೆ. ಬಂದ್ಮೇಲೆ ಎಲ್ಲನೂ ಚೇಂಜಸ್ ಆಯ್ತು. ಅವ್ರು ಚೇಂಜ್ ಮಾಡಿದ್ರೆ ನೀನೇ ಬದಲಾಗ್ಬಿಟ್ಟ. ಅವ್ರು ಚೇಂಜ್ ಮಾಡಿದ್ರು. ಹಿಂಗೆಲ್ಲ ಹಿಂಗೆ 4 ಜನ ಈ ಥರ ಮಾತಾಡ್ತಾರೆ, ಹಂಗಿರ್ಬಾರ್ದು, ನೀನು ಅವ್ರ ಮಧ್ಯೆನೇ ಬೆಳಿಬೇಕು, ಅವ್ರ ಜೊತೆನೇ ಇರಬೇಕು, ಯಾರ ಜೊತೆ ಇದು ಮಾಡೋಂಗಿಲ್ಲ ಅಂತ. ನಮ್ಮ ಮನೆಯವರು ನನ್ನ ಜೊತೆ ಮಾತಾಡ್ತೀವಿ, ಇನ್ನೂ ಮುಂದೆ ಯೋಚನೆ ಮಾಡೋದು. ಏನಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೆ ಅಷ್ಟೇ. ಅವ್ರ ಹತ್ರ ಯಾಕೆ ಬಕೆಟ್ ಹಿಡಿಬೇಕು?
ಯಾಕೆ ಅವ್ರಿಗೆ ಇದು ಮಾಡಬೇಕು? ನಾನು ಹಿಂಗಿದೆ, ಹಿಂಗೆ ಬದುಕ್ತಾ ಇದ್ದೀನಿ, ನನ್ನ ಜೊತೆ ಬದುಕ್ಬೋದು, ಇಲ್ಲಾಂದ್ರೆ ಇಲ್ಲ. ಹಂಗೆ ಹಾಗೆ ನಮ್ಮ ಮನೆಯವರೇ ಯಾರೂ ನನಗೆ ಗೌರವ ಕೊಡ್ತಿರಲಿಲ್ಲ, ಯಾರೂ ಮಾತಾಡ್ತಿರಲಿಲ್ಲ. ಯೋಚನೆ ಮಾಡೋರು ಅವಿ ಹಂಗೆ ಹಿಂಗೆ ಅನ್ನೋರು, ಆಮೇಲೆ ಬೈಕೊಳ್ಳೋದು. ಇರುತ್ತೆ ಮಗ, ಒಂದು ಸ್ಟ್ರಗಲಿಂಗ್ ಲೈಫ್. ನೀನು ಬೆಳೆಗಂಟ ಹಂಗೆ ಬೆಳೆದಾದ್ಮೇಲೆ ಮೈಸೂರು ಬಂದು ಸರ್ 1 ತಿಂಗಳಾಗಿಲ್ಲ ನಾವು ಅಲ್ಲಿದ್ದಾಗ ನನ್ನ ಮನಾಗಲಿ, ನನ್ನ ವೈಫ್ನಾಗಲಿ, ನಮ್ಮ ಅಪ್ಪ ಅಮ್ಮನಾಗಲಿ ಯಾರು ಮಾಡ್ಸೋಕೆ ಹಿಂದೆ ಮುಂದೆ ಯೋಚನೆ ಮಾಡೋರು. ಮೈಸೂರು ಬಂದು 1 ತಿಂಗಳಾಗಿಲ್ಲ, ಚೆಕ್ಕಂದ ಬಂದ್ಬಿಟ್ಟು ನಮ್ಮ ದಸರು ಕರೆಯಲ್ವಾ, ಹೋದ ವರ್ಷ ಇದೇ ಸೇಮ್ ಟೈಮಿಂಗ್ಸು, ನಮ್ಮ ದಸರು ಕರೆಯಲ್ವಾ ಹಂಗೆ ಹಿಂಗೆ ಅಂತಂದ್ರು. ನನ್ನ ಜೊತೆ ಯಾರು ಮಾತಾಡಿಲ್ಲ, ಎಲ್ಲ ನಮ್ಮ ವೈಫ್ ಜೊತೆ ಮಾತಾಡಿದ್ದು. ನನ್ನ ಜೊತೆ ನೇರವಾಗಿ ಗೊತ್ತು ಇಷ್ಟು ದಿನ. ಯಾಕೆ ನಾನು ಆಕ್ಸಿಡೆಂಟಾಗಿ ಮುಗಿದ 2 ವರ್ಷ ಯಾರು ಬಂದು ನೋಡಿರ್ಲಿಲ್ಲ. ಅವ್ರು ಬರೋದು ಬೇಡ, ಅವ್ರೇನು ನಮ್ಗೇನು ಕೊಡೋದು ಬೇಡ, ದೇವ್ರೇ ನಾನು ಕಮ್ಮಿ ಮಾಡಲ್ಲ, ಸಂಪಾದನೆ ಮಾಡಿ ಇಟ್ಟಿದ್ದೆ ದುಡ್ಡು, ಆ ದುಡ್ಡು ಖರ್ಚಾಯಿತು. ಬಟ್ ಮಾನವೀಯತೆ ದೃಷ್ಟಿಲಿ ಇರಬೇಕಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೋಗಿದ್ರು, ನೈಟ್ 11:30 ಬಂದವರು ಆಸ್ಪತ್ರೆಗೆ. ಅವ್ರಿಗೆಲ್ಲ ಈಗ ರೀಸೆಂಟಾಗಿ ಮದುವೆಯಾಗಿ ಚಿಕ್ಕ ಮಕ್ಕಳಿದ್ರು, ಅವ್ರಿಗೆಲ್ಲ ಬೈಕ್ ಕಳಿಸ್ತಾ ಈ ನೈಟಲ್ಲಿ ಬರ್ತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಡ್ಯೂಟಿ ಟೈಮಿಂಗ್ಸ್ ಮುಗಿಸ್ಕೊಂಡು ಬಂದಿದ್ದೆ. ಅವ್ರಿಗೆ ಎಲ್ಲ ನೋಡ್ಬಿಟ್ಟೆ, ಎಲ್ಲ ದುಡ್ಡಿದ್ರು ಅಷ್ಟೇ ಅಂತ. ಈಗೆಲ್ಲ ಬರ್ತಾರೆ, ಮೈಸೂರು ಬರೋಕೆ ಕಾಯ್ತವ್ರೆ. ಅಭಿಮಾನ ಐತೆ, ಹೋಗ್ಬೋದು ಹಂಗೆ ಹಿಂಗೆ ಅಂತ. ನಾನು ಕಳ್ಸ್ಕೊಂಡು ರೆಡಿ ಇಲ್ಲ. ನಾನು ಬೇಕಾದ್ರೆ ಯಾರು ಬರೋದೇ ಬೇಡ ಅಂತ ಹೇಳಿ, ಏನು ಯಾರು ಬೇಡ ಅಂತಲೇ ಹೇಳ್ಬಿಟ್ಟಿದ್ದೀನಿ. ಹಂಗೆ ನಮಗ ಎಲ್ಲ ಬೆಳೆದ ಮೇಲೆ ಎಲ್ಲ ಬರ್ತಾರೆ, ಬೆಳೆದ ಮುಂದೆ ಯಾರು ಬರಲ್ಲ. ಈಗಲೂ ನನಗೆ ಯಾರೂ ಕಾಲ್ ಮಾಡಲ್ಲ, ನನ್ನ ವೈಫ್ಗೆ ಕಾಲ್ ಮಾತಾಡೋದು. ನನ್ನ ಜೊತೆ ಮಾತಾಡಿದ್ರೆ ಅಭಿ ಸರಿ ಇಲ್ಲ ಕಣಪ್ಪ, ಅವ್ನು ನೇರವಾಗಿ ಮಾತಾಡ್ಬಿಡ್ತಾನೆ, ಯಾವುದಕ್ಕೂ ಯೋಚನೆ ಮಾಡಲ್ಲ ಅಂತ. ಫ್ಯಾಮಿಲಿಲಿ ಪಾಡ್ಕಾಸ್ಟ್ ಮಾಡವ ಒಂದಿನ, ಪಾಡ್ಕಾಸ್ಟ್ ಮಾಡವ. ಹಂಗಂದ್ರೆ ಪಾಡ್ಕಾಸ್ಟ್ ಅಂದರೆ ಒಂದು ಸೆಟಪ್ ಥರ ಮಾಡಿಬಿಟ್ಟು ಜೀವನ ಚರಿತ್ರೆ ಬಗ್ಗೆ ಮಾತಾಡೋ. ಈಗ ನೆನ್ಸ್ಕೊಂಡು ಒಂದೊಂದು ಟೈಮಲ್ಲಿ ನಾನು 15 ವರ್ಷ ಹಾಳು ಮಾಡಿದ್ದೀನಿ ಸರ್ ಎಜುಕೇಷನ್ ಲೈಫಲ್ಲಿ. ಕನ್ನಡ ಮೀಡಿಯಮ್ ಓದಿ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ತಗೊಂಡು ಅಪ್ಪನ ಜೊತೆ ಜಗಳ ಮಾಡಿ, ಅಪ್ಪ ಹಂಗೆ ಹಿಂಗೆ ಕಷ್ಟ ಬಿದ್ದು ಏನೇನೋ ಕಾಲ ಕೈ ಹಿಡಿದು ಮಾಡಿಸ್ಬಿಟ್ರು. ನಾವು ಓದಲಿಲ್ಲ, ಓದ್ಬಿಟ್ಟಿದ್ರೆ ಎಲ್ಲ ಆಗಿರೋದು. ಓದಿಲ್ಲ ನಮ್ಮ ಹುಡುಗರು ಈಗ ಅದಕ್ಕೆ ಬೈತಾರೆ, ಎಲ್ಲ ಐತೆ ನಿಮ್ಮ ನಾಲೆಡ್ಜು ಈಗಲೂ ಐತೆ. ಹೆಸರು ನಮ್ಮ ಫ್ರೆಂಡ್ಸ್ಗಳೆಲ್ಲ PhD ಮಾಡೋರೆ ಈಗ ಅಂತಲ್ಲ, ಅವ್ರು ನನ್ನ ಮುಂದೆ ಏನೂ ಅಲ್ಲ, ಕೊಚ್ಕೊತಿದ್ದೀನಿ ಅಂತಲ್ಲ, ಕೆಲವು ಇದರಲ್ಲಿ ಅವರು ಇದನ್ನು ತಗೊಂಡವ್ರೆ ಅಷ್ಟೇ, ಸರ್ಟಿಫಿಕೇಟ್ಗಳು ತಗೊಂಡವ್ರೆ ಅಷ್ಟೇ. ಈಗ ಏನೋ ಆಯ್ತು ಅಂದರೆ ಎವ್ರಿಥಿಂಗ್ ಆಯ್ತೈತೆ ಕೊಟ್ಟೆ ಏನು ಮಾಡಬೇಕು ಹಂಗೇನೆ ಕೇಳೋದು. ಅವ್ರಿಗೆ ಸೆಲ್ಫ್ ಕಾನ್ಫಿಡೆಂಟ್ ಅವ್ರಿಗೆ ಇಲ್ಲ.